ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೂ ಪ್ರಸನ್ನ ಧರಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಇವತ್ತು ಮೊದಲನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಯಾರು ಅಂತಂದ್ರೆ ಅಶ್ವಿನಿ ಮೇಡಮ್ ಅವರು. ಸೊ ಏನಿದು ಉಪವಾಸ ಸತ್ಯಾಗ್ರಹ ಫುಲ್ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ಇನ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಈ ಪ್ರೋಮೋ ರಿವ್ಯೂ ಮಾಡ್ಕೊಳ್ಳೋಣ. ಸೊ ಗೈಸ್ ಆಕ್ಚುಲಿ ಈ ಒಂದು ಪ್ರೋಮೋ ಸಕ್ಕದಾಗಿದೆ ಅಂತ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಉಪವಾಸ ಮಾಡಿ ನಿನ್ನೆ ನೋಡಿದ್ರೆ ಒಂದು ಡ್ರಾಮಾ ನಡೀತಾ ಇತ್ತು. ಮನೆ ಬಾಕ್ಲು ತೆಗೆದು ಬಿಡಿ, ನಾನು ಅವಮಾನ ಆಗುತ್ತೆ, ನಾನು ಇರಕ್ಕಾಗಲ್ಲ, ಅವಮಾನ ಏನೋ ನನ್ನ ಕೈಲಿ ಇಲ್ಲಿ ಇರಕ್ಕಾಗಲ್ಲ, ಈಗ ಅವಮಾನ ಎಲ್ಲ ತಾಳ್ಕೊಂಡು ಅಂತ. ಇವತ್ತು ನೋಡಿದ್ರೆ ನಾನು ಊಟ ಮಾಡಲ್ಲ ಅಂತ ಹೇಳ್ತಾ ಇದ್ರೆ. ಸೊ ಗೈಸ್ ಏನ್ ಅನ್ಸುತ್ತೆ ನಿಮ್ಗೆ ಇದೆಲ್ಲ ನೋಡ್ತಾ ಇದ್ರೆ ಅಶ್ವಿನಿ ಅವ್ರದ್ದು ಇವ್ರ ಬಗ್ಗೆ ನಿಮ್ ಪರ್ಟಿಕ್ಯುಲರ್ಲಿ ನಿನ್ನೆ ಇವತ್ತು ಎಲ್ಲ ನೋಡಿದ್ರಲ್ಲ, ಸೊ ಏನ್ ಅನ್ಸು ಫಸ್ಟ್ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಆಕ್ಚುಲಿ ಇಲ್ಲಿ ಫಸ್ಟ್ ಜಾನ್ವಿ ಮೇಡಮ್ ಅವರು ರೂಮಲ್ಲಿ ಮಲಗಿರ್ತಾರೆ ಅಶ್ವಿನಿ ಮೇಡಮ್ ಅವರು. ಸೊ ಹೋಗ್ಬಿಟ್ಟು ಅವ್ರಿಗೆ ಊಟ ತಗೊಂಡು ಹೋಗ್ತಾರೆ. ಊಟ ಮಾಡಿ ಬನ್ನಿ ಅಂತ ಹೇಳ್ತಾರೆ. ನನಗೆ ಊಟ ಬೇಡ ಜಾನ್ವಿ ಅವರೇ, ಸೊ ನನಗೆ ಇಲ್ಲಿ ಆಗಿರೋ ಅವಮಾನ ಸಹಿಸ್ಕೊಡು, ನಾನು ಇಲ್ಲಿ ಊಟ ಮಾಡೋಕ್ಕೂ ಸಹಿಸ್ಕೊಡಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಆಕ್ಚುಲಿ ಇಲ್ಲಿ ಅವಮಾನ ಅನ್ನೋದಕ್ಕಿಂತ ಸೊ ಗೈಸ್ ಅಲ್ಲಿ ನನ್ಗೊಂದು ಗೊತ್ತಾಗ್ಬೇಕಾಗಿರೋದು ಆಕ್ಚುಲಿ ನನ್ ಗೊತ್ತಿರೋ ಪ್ರಕಾರ ಏಜ್ ಬಂದ್ಬಿಟ್ಟು ಅಶ್ವಿನಿ ಮೇಡಮ್ ಅವ್ರಿಗೆ ಲೈಕ್ ಅರೌಂಡ್ 39 ಇರಬೇಕು. ಅಂಡ್ ರಘು ಅವ್ರಿಗೆ 40 ಏನೋ ಆಗಿದೆ. ಅರೌಂಡ್ 2 years 3 years ದೊಡ್ಡವರು ಅಂತ ಅನ್ಸುತ್ತೆ, ದೊಡ್ಡವರು. ಸೊ ಇಲ್ಲಿ ಏನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ತಾ ಇದ್ದಾರೆ ರಘು ಅವ್ರ ಹತ್ರ. ರಘು ಆಸ್ ಅ ಕ್ಯಾಪ್ಟನ್ ಆಗಿ ಬಂದು ಮನೆ ಕೆಲಸ ಮಾಡಿ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿರೋಗಿ ಒಂದೇನೋ ಪ್ರೋಮೋ ಬಿಟ್ಟಿರ್ತಾರೆ. ಮನೆ ಕೆಲಸ ಮಾಡಕ್ ಬನ್ನಿ ಅಂತ ಹೇಳಿದಾಗ ನನಗೆ ಬೆನ್ನು ಹೋಗ್ತದೆ, 10 minutes ವೆಯ್ಟ್ ಮಾಡಿ ಅಂತ ಅಂತಾರೆ. ನೀವು ಜಗಳ ಆಡ್ಬೇಕಾದ್ರೆ ಬೆನ್ನು ಅಲ್ವಾ ಸಡನ್ ಆಗಿ ಅಂತ ಹೇಳಿದ ತಕ್ಷಣ ಟ್ರಿಗರ್ ಆಗ್ಬಿಡ್ತಾರೆ. ಯಾರಿಗೆ ಹೇಳ್ತಾ ಇದೀಯ ಹಂಗೆ ಹಿಂಗೆ ಅಂತಂದಾಗ ನೀನು ಅದು ಆಕ್ಚುಲಿ ಕೋಪದಲ್ಲೇ ಹೇಳಿದಾಗ ರಘು ಅವ್ರದ್ದು ನನ್ ತಪ್ಪು ಅಂತ ಹೇಳಿದೆ. ಯಾಕಂದ್ರೆ ಅವರು ಕೂಡ ಎಷ್ಟೊಂದು ತಾಳ್ಮೆ ತಗೊಳ್ತಾರೆ. ಅಂಡ್ ಮೋರ್ ಓವರ್ ಅಶ್ವಿನಿ ಅವರು ಕೂಡ ಅದೇ ರೀತಿ ಮಾತಾಡ್ತಾರೆ. ಅವರು ಕೂಡ ಮರ್ಯಾದೆ ಕೊಟ್ಬಿಟ್ಟಿದ್ರೆ ರಘುವರೇ ನೀವು ಮರ್ಯಾದೆ ಕೊಟ್ಟು ಮಾತಾಡಿಸಿ ಈ ತರ ಎಲ್ಲ ಮಾತಾಡ್ಸ್ಬಿಡಿ ಅಂತಂದ್ರೆ ಮೇ ಬಿ ರಘು ಅವ್ರು ಕಂಟ್ರೋಲ್ ಆಗ್ಬಿಡ್ತಿದ್ರೆ ನಾವು. ಬಟ್ ಇವರು ಕೂಡ ಹೋಗೋ ನೀನು ಬಾರೋ ತಾನು ಅಂತ ಸ್ಟಾರ್ಟ್ ಮಾಡ್ತಾರೆ. ಸೊ ಇಟ್ಸ್ ಡಿಬೇಟಬಲ್ ಗುರು. ಎರಡೂ ಕಡೆನೂ ನಿಮ್ಗೆ ಕೈ ಮಿಲಾಯಿಸಿದಾಗ ಯಾರು ತಪ್ಪು ಅಂತ ಹೇಳಕ್ ಹೋಗೋಣ ಇಲ್ಲಿ. ಎಸ್ ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಧ್ರುವಂತ್ ಅವರು ಜಾನ್ವರು ಇನ್ನೊಂದು ಏರಿಯಾದಲ್ಲಿ ನೆಕ್ಸ್ಟ್ ಕ್ಲಿಪ್ಪಿಂಗ್ ಆಗ್ತಾರೆ ಅಂತಂದ್ರೆ ಏನು ಈ ಬಿಗ್ ಬಾಸ್ ಮನೇಲಿ ಇರೋ ತನಕ ಊಟ ಮಾಡಲ್ವ ಅಂತ ಅವರು ಧ್ರುವಂತ್ ಅವರು ಪಾಯಿಂಟ್ ಹೊಡಿತಾರೆ, ಸಕ್ಕತ್ತಾಗಿ ಹೊಡೆದ್ರು. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ರಕ್ಷಿತಾ ಅವರು ಇಲ್ಲಿ ಕನ್ವೆ ಮಾಡಕ್ ಹೋಗ್ತಾರೆ ರಘು ಅವ್ರ ಹತ್ರ. ನೀವು ಅಂದ್ರೆ ನೀವು ಮಾತಾಡಿ ತಪ್ಪು ಅವ್ರ ಹತ್ರ ರಘು ಅವ್ರ ಹತ್ರ ಹೋಗಿ ಮಾತಾಡ ಅಂದ್ರೆ ಅವ್ರಿಗೂ ಹರ್ಟ್ ಆಗುತ್ತಲ್ವಾ ಅಂತ ಹೇಳ್ತಾ ಇದಾರೆ. ರಕ್ಷಿತಾ ಅವ್ರು ಯಾಕೆ ಬೇಕು ನಿಮ್ಗೆ, ಸೈಲೆಂಟ್ ಆಗಿರಿ, ನೀವು ಅವ್ರಿಗೆ ನಿಮ್ಗೆ ಹರ್ಟ್ ಆಗುತ್ತೆ. ಇವ್ರು ಆಕ್ಚುಲಿ ಇವ್ರ ಪಾಯಿಂಟ್ ಆಫ್ ವ್ಯೂನೇ ಅರ್ಥ ಮಾಡ್ಕೊಳ್ತಾ ಇಲ್ಲ. ಎಲ್ರಿಗೂ ಕೂಡ ಹರ್ಟ್ ಆಗುತ್ತೆ ಅವ್ರೊಬ್ಬರೇ ಮಾತಾಡೋದ್ರಿಂದ. ಈಗ ಧನುಷ್ ಅಂತ ಹೇಳ್ತೀನಿ, ಗಿಲ್ಲಿ ಅವ್ರಿಗೂ ಕೂಡ ಹರ್ಟ್ ಆಗುತ್ತೆ. ಐ ಆಮ್ ನಾಟ್ ಸೇಯಿಂಗ್ ದಟ್ ಗಿಲ್ಲಿ ಇಸ್ ಪರ್ಫೆಕ್ಟ್, ಗಿಲ್ಲಿ ರೈಟ್ ಅಂತ ಹೇಳ್ತಾ ಇಲ್ಲ. ಬಟ್ ಕೆಲವೊಂದು ಮಾತುಗಳು ಅವ್ರಿಗೆ ಹಿಂಗ್ ಮಾತಾಡಿದಾಗ ಹರ್ಟ್ ಆಗುತ್ತೋ ಅದೇ ರೀತಿ ಇವ್ರು ಮುಂದೆ ಮಾತಾಡಿದಾಗ ಅವ್ರಿಗೂ ಹರ್ಟ್ ಆಪೋಸಿಟ್ ವ್ಯಕ್ತಿಗಳು ಕೂಡ ಹರ್ಟ್ ಆಗುತ್ತೆ. ಅದನ್ನ ಸುದೀಪ್ ಸರ್ ಮೇ ಬಿ ಅಡ್ರೆಸ್ ಮಾಡ್ಬೇಕಾಗಿತ್ತೇನೋ, ಅದೆಲ್ಲೂ ಕೂಡ ಅಡ್ರೆಸ್ ಮಾಡದೇ ಇದ್ದಿದ್ದರಿಂದ ಅದು ಹೋಗ್ತಾ ಹೋಗ್ತಾ ಬೆಳ್ಕೊಂಡೇ ಹೋಗ್ತಾ ಇದೆ. ಅಂಡ್ ಇವಾಗ ನೋಡಿ ಅವ್ರಿಗೆ ಎಷ್ಟು ಮನ್ಸಲ್ಲಿ ಕುತ್ಕೊಂಡ್ಬಿಟ್ಟಿದೆ ಅಂತಂದ್ರೆ ಅವ್ರು ಏನೇ ಒಂದು ಮಾತಾಡಿದ್ರು ಕೂಡ ನಾನು ಊಟ ಬಿಟ್ಬಿಡ್ತೀನಿ, ನನಗೆ ಈಗ ಮನಸ್ಸಿಗೆ ನನಗೆ ನೋವಾಗಿದೆ, ಆಮೇಲೆ ನನಗೆ ರೆಸ್ಪೆಕ್ಟ್ ಕಮ್ಮಿ ಆಗಿದೆ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಮ್ಯಾಮ್ ಯಾರಿಗೂ ನಿಮಗೆ ರೆಸ್ಪೆಕ್ಟ್ ಎಲ್ಲೂ ಕೂಡ ಕಮ್ಮಿ ಆಗಿಲ್ಲ. ಆ್ಯಂಡ್ ರಘು ಅವ್ರು ಒಂದು ಮಾತು ಹೇಳ್ತಾರೆ, ಅವ್ರ ನೇಮ್ ಕರಿಯೋದಕ್ಕೂ ಕೂಡ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಅಂತ ಹೇಳ್ತಾರೆ. ನೀವು ಮ್ಯಾಮ್ ಮಾತ್ರ ಹಂಗಂದ್ರೆ ನೀವು ಈ ಶೋಗಳಿಗೆ ಬರಲೇಬಾರ್ದು ಮ್ಯಾಮ್. ನನ್ನ ಪ್ರಕಾರ ಆನೆಸ್ಟ್ ಆಗಿ ಹೇಳ್ತಾ ಇದೀನಿ. ಲೈಕ್ ನಿಮ್ಗೆ ಹೋಗಿ ಬನ್ನಿ, ಇಟ್ಸ್ ಲೈಕ್ ಎಲ್ಲರೂ ಕಾಮನ್ ಆಗಿ ನಾರ್ಮಲ್ ಆಗಿದ್ದಾಗ ಯೂಸ್ ಮಾಡ್ತಾರೆ. ಜಗಳ ಅಂತ ಬಂದಾಗ ಅದು ನಾರ್ಮಲ್ ಆಗಿ ಯಾರೇ ಆದ್ರೂ ಕೂಡ ಅದು ಚೇಂಜ್ ಆಗ್ಬಿಡುತ್ತೆ ಸ್ಲ್ಯಾಂಗ್. ನೀವು ಹೆಂಗೆ ಜಗಳ ಆದಾಗ ಇಮಿಡಿಯೇಟ್ ಆಗಿ ಚೇಂಜ್ ಆಗ್ತಿರೋ ಅದೇ ರೀತಿ ಅಪೋಸಿಟ್ ವ್ಯಕ್ತಿಗಳು ಕೂಡ ಚೇಂಜ್ ಆಗ್ತಾರೆ. ಮೇ ಬಿ ಇಟ್ಸ್ ಗಂಡ್ಸು ಹೆಂಗ್ಸು ಅಂತ ಅನ್ನೋ ಇಲ್ಲಿ ಏನು ಕೂಡ ಮ್ಯಾಟರ್ ಆಗಲ್ಲ. ದೊಡ್ಡವರು ಚಿಕ್ಕವರು ಅಂತಲೂ ಕೂಡ ಮ್ಯಾಟರ್ ಆಗಲ್ಲ. ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಚಿಕ್ಕವರು ಕೂಡ ತುಂಬಾ ಟ್ರಿಗರ್ ಆಗ್ತಾರೆ. ನಮ್ಗಿಂತ ಚಿಕ್ಕ ವಯಸ್ಸಲ್ಲಿರೋರು ಕೂಡ ರಕ್ಷಿತ ಆದ್ರು, ಬಟ್ ಯಾವಾಗ್ಲೂ ಆಗ್ಲಿಲ್ಲ ಅವರು. ಬಟ್ ಅಂದ್ರೆ ಒಂದು ಸರ್ಟನ್ ಪಾಯಿಂಟ್ ಅಂತ ಇರುತ್ತೆ ಕೆಲವರಿಗೆ. ಏನ್ ಗೊತ್ತಾ, ನೀವು ಅದನ್ನ ಒಂದು ಟೆಂಪರ್ ಪಾಯಿಂಟ್ ನ ಬಟನ್ ನ ಪುಷ್ ಮಾಡೋವರೆಗೂ ಅವರು ತರ್ಕೊಂಡಿರ್ತಾರೆ. ಬಟ್ ನೀವು ಯಾವಾಗ ತುಂಬಾ ಲಿಮಿಟ್ ಮೀರಿ ಸುಮ್ಮನೆ ಕಿರ್ಚಾಡ್ಕೊಂಡು ನಂದೇ ನಡಿಬೇಕು ಅಂತ ಎಲ್ಲಿ ಹೋಗಿ ಬಟನ್ ಹೊಡಿತೀರ ಗೊತ್ತಾ, ಆ ಟೈಮಲ್ಲಿ ಅವರು ಕೂಡ ಅವಾಲಂಬಿಕೆಯಾಗಿ ಎದ್ದೇಳ್ತಾರೆ. ಆಕ್ಚುಲಿ ತಪ್ಪು ಸರಿ ಅನ್ನೋ ತಕ್ಕಡಿಯಲ್ಲಿ ಸೊ ಅಶ್ವಿನಿ ಮ್ಯಾಮ್ ಅವ್ರದ್ದೇ ತಪ್ಪು ಅನ್ನೋ ಒಂದು ಇದು ಜಾಸ್ತಿ ವೇಟೇಜ್ ಇದೆ. ಯಾಕಂತಂದ್ರೆ ಸೊ ಎಲ್ಲರೂ ಕೂಡ ಮಿಸ್ಟೇಕ್ ಮಾಡ್ತಾರೆ. ನಾನು ಗಿಲ್ಲಿ ಸರಿ ರಘು ಸರಿ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ. ಅಂದ್ರೆ ತಕ್ಕಡಿಯಾಗಿ ವೇಟೇಜ್ ನೋಡಿದಾಗ ಇಲ್ಲಿ ಅಶ್ವಿನಿ ಮ್ಯಾಮ್ ಅದು ಮೇಲ್ಗಡೆ ಗೈಸ್ ನಿಮ್ಗೆ ಏನ್ ಅನ್ಸುತ್ತೆ ಗೈಸ್? ಆಕ್ಚುಲಿ ಈ ತರ ಊಟ ಬಿಟ್ಬಿಡ್ತೀನಿ ಅವ್ರು ನನಗೆ ಈ ತರ ಅಂದ್ರು, ನನ್ನ ಸೆಲ್ಫ್ ರೆಸ್ಪೆಕ್ಟ್ ಕಮ್ಮಿ ಆಗಿದೆ ಅಂತ ಅದೇನ್ ಅನ್ಸುತ್ತೆ ಗೈಸ್ ನಿಮ್ಗೆ? ಡ್ರಾಮಾ ಅನ್ಸುತ್ತಾ? ಇಲ್ಲ ಅದು ಓಕೆನಿದೆ. ಸೊ ಕಮೆಂಟ್ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಅಂತ. ಅಂಡ್ ಗೈಸ್ ಇನ್ನೂ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಸೊ ತುಂಬಾ ಜನ ನೋಡ್ತಾ ಇದ್ದೀನಿ. ಸೊ 20,000 30,000 ವ್ಯೂಸ್ ಆಗುತ್ತೆ. ಬಟ್ ಸ್ಟಿಲ್ ಎಲ್ಲೋ ಒಂದ್ ಕಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಹಂಗೆ ನೋಡ್ತಾ ಇರ್ತೀರಾ. ಅಂಡ್ ಲೈಕ್ ಮಾಡೋದನ್ನ ಮರಿಬೇಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಕೂಡ ಇದೆ. ಸೊ ಡಿಸ್ಲೈಕ್ ಕೂಡ ಮಾಡ್ಬೋದು. ಸೊ ನಿಮ್ಗೆ ಇಷ್ಟ ಆದ್ರೆ. ಅಂಡ್ ಆಕ್ಚುಲಿ ಇನ್ನೊಂದು ಏನಂತಂದ್ರೆ ಇಲ್ಲಿ ಅಶ್ವಿನಿ ಅಮ್ಮ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಕೊನೆಯಲ್ಲಿ ನನ್ನ ಪರವಾಗಿ ನಾನೇ ಸ್ಟ್ಯಾಂಡ್ ತಗೋತೀನಿ ಅಂತ ಹೇಳ್ತಾರೆ. ಇಲ್ಲಿ ಬೇರೆಯವ್ರು ಬಂದು ಇವ್ರ ಪರ ಸ್ಟ್ಯಾಂಡ್ ತಗೋಬೇಕು. ಹೆಂಗೆ ಅಂತಂದ್ರೆ ನಿನ್ನೆ ಅಭಿಷೇಕ್ ಅವ್ರು ಸ್ಟ್ಯಾಂಡ್ ತಗೊಂಡ್ರಲ್ಲ,
ಆ ರೀತಿ ಬೇರೆಯವ್ರು ಬಂದ್ಬಿಟ್ಟು ಈಗ ರಘು ಪರ ಹೋಗಿ ವಿರುದ್ಧವಾಗಿ ಹೋಗ್ಬಿಟ್ಟು ಸೊ ಸ್ಟ್ಯಾಂಡ್ ತಗೋಬೇಕಿತ್ತದೆ. ಇದು ಅವರ ಮೈಂಡ್ ಸೆಟ್. ಇದು ಆಕ್ಚುಲಿ ಸೊ ಇಲ್ಲಿ ವರ್ಕ್ ಆಗಲ್ಲ ಅಂತ ನಾನು ಅನ್ಕೋತೀನಿ. ನಿನ್ನೇನೋ ಅಭಿಷೇಕ್ ಅವರು ಪಾಪ ಬಕ್ರ ಆಗಿ ಹೋಗಿ ತಗೊಳಕೊಟ್ರು, ಬಟ್ ಆ ಬಕ್ರ ಆಗಿದ್ದಕ್ಕೆ ತಕ್ಕನಂಗೆ ಒಳ್ಳೆ ಇದನ್ನೇ ಕೊಟ್ರಪ್ಪ, ಅವಾರ್ಡ್ ಕೊಟ್ರಪ್ಪ ಅವ್ರಿಗೆ. ಸೊ ಅಭಿಷೇಕ್ ಇದಕ್ಕೆ ಕ್ಯಾಪ್ಟನ್ಸಿ ಓಟಕ್ಕೆ ಎಲಿಜಿಬಲ್ ಆಗೋದ್ರೆ ಅಭಿಷೇಕ್ನ ನಾಮಿನೇಟ್ ಮಾಡಿದ್ರು. ಸೊ ಎಲ್ಲೋ ಒಂದ್ ಕಡೆ ಅಭಿಷೇಕ್ ಕೂಡ ಬರ್ತಾ ಇವ್ರ ಗುಂಪಿಗೆ ಸೇರ್ಕೊಂತಾ ಇದ್ದಾರೆ. ಕಾಕ್ರೋಚ್ ಅವರು ಹೋದ್ರು, ಈಗ ಅಭಿಷೇಕ್ ಇವ್ರ ಗುಂಪಿಗೆ ಸೇರ್ಕೊಂಡಿದ್ದಾರೆ. ಅಂಡ್ ನಿಮ್ಗೆ ಅನಿಸ್ತಿದೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್ ಆಕ್ಚುಲಿ ಇಲ್ಲಿ ಅಭಿಷೇಕ್ ಅಂತ ಏನಂತ ಹೇಳ್ತೀನಿ, ಜಾನ್ವಿ ಅವರು ಮತ್ತೆ ಬ್ರೈನ್ ವಾಶ್ ಮಾಡ್ತಾ ಇದಾರೆ ಅಂತ ಅನಿಸ್ತದೆ ರಘು ಅವ್ರಿಗೆ ಹೋಗ್ಬಿಟ್ಟು. ಏನಿಗೆ ಮ್ಯಾಮ್ ನಿಮ್ಗೆ ಬೇಕು, ಅವ್ರದ್ದು ಜಗಳ ಆಗಿದೆ, ಹೌದು ಮನೆ ಕ್ಯಾಪ್ಟನ್ ಆಗಿ ಒಬ್ರು ಮನೆ ಕೆಲಸ ಮಾಡಿ ಅಂತಂದಾಗ ನನಗೆ ಬೆನ್ನೋವು ಅಂತಂದಾಗ ನೀವು ಬೆನ್ನೋವು ಅನ್ನೋದಕ್ಕೆ ನೀವು ಟಾಸ್ಕ್ ಆಡಿಲ್ಲ. ಮೋರ್ ಓವರ್ ನೀವು ಟಾಸ್ಕ್ ಆಡಿದ್ರೆ ನಾನು ಒಪ್ಕೊಂಡ್ ಬಿಡ್ತಿದ್ದೆ. ಮೇ ಬಿ ಕೆಲವೊಂದ್ಸತಿ ಇನ್ನೊಂದು ಹ್ಯುಮ್ಯಾನಿಟಿ ವೇಲಿ ಯೋಚನೆ ಮಾಡಿ ನೋಡಿದಾಗ ಬೆನ್ನೋವು ಇತ್ತೇನೋ, ಮೇ ಬಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಜಗಳ ಆಡ್ಬೇಕಾದ್ರೆ ಚೆನ್ನಾಗಿ ಆಡ್ತಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಹೌದು ಬೇಬಿ ಕೆಲವೊಂದ್ಸತಿ ಅದೊಂದು ಅಡಿನಲ್ ರಶ್ ಅಂತ ಇರುತ್ತೆ, ಆ ಒಂದು ಜಗಳ ಆಗೋ ಟೈಬಲ್ ಎಲ್ಲರೂ ಕೂಡ ಇದು ಆಡ್ಬಿಡ್ತಾರೆ. ಹುಷಾರಿಲ್ದವರು ಕೂಡ ಕೆಲವೊಂದ್ಸತಿ ಎದ್ದು ನಿಂತ್ಕೊಂಡು ಮಾತಾಡೋ ಪೊಸಿಷನ್ಗಳು ಕೂಡ ಇರ್ತಾರೆ ಅಡಿನಲ್ ರಶ್ ಬಂದಾಗ. ಮೇ ಬಿ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಅಶ್ವಿನಿ ಅವ್ರದ್ದು ಸರಿ ಇತ್ತು ಅಂತ ಅನ್ಸುತ್ತೆ. ರಘು ಅವ್ರು ಮೇ ಬಿ ಮಾತಾಡಬಾರ್ದಾಗಿತ್ತೇನೋ ಅಂತ ಅನ್ಸುತ್ತೆ. ಬಟ್ ಆ ಒಂದು ಹ್ಯುಮ್ಯಾನಿಟಿ ಪಾಯಿಂಟ್ ಅಲ್ಲಿ ಮಾತಾಡ್ತಾರೆ. ಅದು ಹೀಟ್ ಆಫ್ ದಿ ಮೂಮೆಂಟ್ ಅಲ್ಲಿ ಜಗಳ ಆಗೋ ಟೈಮಲ್ಲಿ ಸೊ ಎಲ್ಲಾರ ಬಾಯಲ್ಲೂ ಬಂದೇ ಬರುತ್ತೆ. ಈಗ ಕೋಪದ ಕೈ ಬುದ್ಧಿ ಕೊಟ್ರೆ ಎಲ್ರಿಗೂ ಹಂಗೆ ಆಗೋದು. ಸೊ ಈಗ ಯಾರೊಬ್ಬ ಹೊರಗಡೆ ಒಬ್ಬ ಏನೋ ಕೊಲೆ ಮಾಡ್ತಿದ್ದಾನೆ ಅಂತ ತಕ್ಷಣ ಅವ್ರು ಬೇಕು ಅಂತ ಯಾರು ಮಾಡಲ್ಲ ಅಂತ ವಾಂಟೆಡ್ ಯಾರು ಕೋಪದಲ್ಲಿ ಹೋಗ್ಬಿಟ್ಟು ಏನೋ ಮಾಡಿ ಆಕ್ಸಿಡೆಂಟ್ ಆಗುತ್ತೆ, ಯಾರು ಬೇಕು ಅಂತ ಮಾಡ್ತಾರ. ಸೊ ಆಕ್ಸಿಡೆಂಟ್ ಹೆಂಗಾಗುತ್ತೆ ಅಂತಂದ್ರೆ ಸೊ ಆಕ್ಸಿಡೆಂಟ್ ಆಗಂದ್ರೆ ಬೈ ಮಿಸ್ ಆಗಿ ಆಗೋದು, ಯಾರು ಬೇಕು ಅಂತ ಮಾಡಲ್ಲ. ಹಂಗೆ ಕೋಪದಲ್ಲಿ ಏನೋ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನೆಲ್ಲ ಇವ್ರು ಊಟದ ಮೇಲೆ ತೋರಿಸ್ಬಾರ್ದು. ಸೊ ಏನಿದೆ ಸೊ ಇವ್ರು ಅದನ್ನ ಗೇಮ್ ಅಲ್ಲೋ ಟಾಸ್ಕ್ ಅಲ್ಲೋ ಏನೋ ಒಂದು ಮಾಡ್ಬಿಟ್ಟು ತೋರಿಸ್ಬೇಕು. ಅದೇನಾದ್ರು ಇವ್ರದ್ದು ರಘೋದೇ ತಪ್ಪ ಏನ್ ಗೊತ್ತಾ ಹೇಳೋದು. ಸೊ ಗೈಸ್ ಇದು ಆಕ್ಚುಲಿ ಇದು ತುಂಬಾ ಓವರ್ ಡ್ರ್ಯಾಗ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಸಣ್ಣ ಪುಟ್ಟ ಅವರು ಆಮೇಲೆ ಡಿಸ್ರೆಸ್ಪೆಕ್ಟ್ ಕೂಡ ಹೋಗೇಲೇ ನಿನ್ನ ಡ್ಯಾಶ್ ಅವೆಲ್ಲ ಏನ್ ಯೂಸ್ ಮಾಡಿದ್ವಲ್ಲ ಗುರು, ದಟ್ ಈಸ್ ಕಾಲ್ಡ್ ಡಿಸ್ರೆಸ್ಪೆಕ್ಟ್ ಫಾರ್ ಮಿ. ಲೈಕ್ ಅಂದ್ರೆ ತುಂಬಾ ಕೆಟ್ಟ ಪದಗಳನ್ನ ಯೂಸ್ ಮಾಡಿ ನೀನು ಹೋಗೇಲೇ ಅಂತಾನು ಅಂದಿಲ್ಲ ಅವರು, ನೀನ್ ಹೋಗೇಲೇ ಅಂತಾನು ಕೂಡ ಅಂದಿಲ್ಲ. ಹೋಗಿ ನೀನ್ ಹೋಗು ಅಂತ ಹೇಳ್ತಾರ. ಅದಲ್ಲಿ ಆಕ್ಚುಲಿ ನೀನು ತಾನು ಅಂತ ಬಂದಿರೋದಕ್ಕೆ ಇವ್ರು ಅಷ್ಟು ಟ್ರಿಗರ್ ಪಾಯಿಂಟ್ ಲೇ ಅಂತ ಬಂದಿಲ್ಲ, ನೀನು ಹೋಗು ಅಂತ ಅಂದಿರೋದಕ್ಕೆ ತುಂಬಾ ಟ್ರಿಗರ್ ಆಗ್ತಾರೆ. ನೀನು ತಾನು ಅನ್ನೋದಕ್ಕೂ ಟ್ರಿಗರ್ ಆಗ್ತೀರಾ ಅಂತಂದ್ರೆ ಮ್ಯಾಮ್ ನಿಮ್ಮ ಒಂದು ಅದೇನ್ ಟ್ರಿಗರ್ ಪಾಯಿಂಟ್ ಹಿಡ್ಕೊಂಡು ಬೇಕಾದ್ರೆ ನಿಮ್ನ ಆಚೆ ಕಳಿಸ್ಬಿಡೋದಲ್ಲ ಮನೆಯಿಂದ. ನೀವು ಸ್ಟ್ರಾಂಗ್ ವುಮೆನ್, ನೀವೇ ಹೇಳ್ತೀರಾ ಇಂಡಿಪೆಂಡೆಂಟ್ ಸ್ಟ್ರಾಂಗ್ ವುಮೆನ್ ನೀವು ಅಂತ. ಸೊ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ. ಹೌದು ಡಿಸ್ರೆಸ್ಪೆಕ್ಟ್ ಆಗೋದು ಯಾವಾಗ ಗೊತ್ತಾ, ಗಿಲ್ಲಿಯವ್ರು ಕೆಲವೊಂದ್ ಕಡೆ ಮಾಡ್ತಾರೆ ನಿಮ್ಗೆ ಡಿಸ್ರೆಸ್ಪೆಕ್ಟ್. ಅದು ನನಗೆ ಒಂದು ಅನ್ಸುತ್ತೆ ಎಲ್ಲೋ ಡಿಸ್ರೆಸ್ಪೆಕ್ಟ್ ಮಾಡಿದ್ರು ಅಂತ. ಬಟ್ ಇದು ರಘು ಅವ್ರದ್ದು ನೀವು ಪಾಪ ಮನುಷ್ಯನ ಅಷ್ಟು ಬ್ಯಾಲೆನ್ಸ್ ಮನುಷ್ಯನ ನೀವು ಹೋಗಿ ಮತ್ತೆ ಪದೇ ತಗೊಂಡ್ಬಂದ್ಬಿಟ್ಟು ಡಿಸ್ರೆಸ್ಪೆಕ್ಟ್ ಮಾಡಿದ್ರು ನಾನು ಊಟ ಮಾಡಲ್ಲ ಅಂತಂದ್ರೆ ಯಾರಿಗೆ ಮ್ಯಾಮ್ ಈಗ ಆಯ್ತು ನೀವು ಊಟ ಮಾಡಿಲ್ಲ ಅಂತಂದ್ರೆ ಯಾರಿಗೆ ಪ್ರಾಬ್ಲಮ್ ಆಗೋದು, ನಿಮ್ಮ ಹೆಲ್ತ್ ಇಶ್ಯೂನೇ ಹಾಳಾಗೋದು. ನಿಮ್ಗೇನು ಇಲ್ಲಿ ಯಾರು ಕೂಡ ಬರಲ್ಲ. ಇದು ಆಕ್ಚುಲಿ ನೀವು ಕಾಂಟ್ರಾಕ್ಟ್ ಬರ್ದ್ಬಿಟ್ಟು ಬಂದಿರ್ತೀರಾ. ನೀವು ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ರೂಲ್ಸ್ಗಳಿರುತ್ತೆ, ಅದನ್ನ ನಾನು ಫಾಲೋ ಮಾಡಬೇಕು. ಮನೆಯಲ್ಲಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಮೈಂಡ್ ಸೆಟ್ ಕೂಡ ಇರುತ್ತೆ. ಆ್ಯಂಡ್ ಹೇಳಿರ್ತಾರೆ ಫಸ್ಟೇ ಕೂಡ ಮ್ಯಾಮ್ ಯಾವ್ದಾರು ಒಂದು ಜಗಳ ಕೂಡ ಆಗಬಹುದು, ನಿಮಗೆ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ, ಅದನ್ನ ತಲೆಗೆ ಹಾಕೊಳ್ಳೋಕೆ ಹೋಗ್ಬಿಡಿ. ಯಾಕಂದ್ರೆ ಎಂಡ್ ಆಫ್ ದ ಡೇ ಬಿಗ್ ಬಾಸ್ ಮುಗಿದ ಮೇಲೆ ನೀವು ಯಾರು ಕೂಡ ವೈರಿಗಳಲ್ಲ. ನೀವು ನಿಮ್ಮ ಪಾಡು ನೀವು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ರೆ ಅವ್ರ ಪಾಡಿಗೆ ಅವ್ರು ಬೇರೆ ಕೆಲಸ ಮಾಡ್ತಾ ಇದ್ರೆ ಮೇ ಬಿ ಇನ್ಕ್ಲೂಡಿಂಗ್ ಫ್ರೆಂಡ್ ಆಗು ಕೂಡ ಇರ್ಬೋದು. ಬಟ್ ನಾನು ಹೇಳೋದೇನಂದ್ರೆ ಬಿಗ್ ಬಾಸ್ ಮನೆಯೊಳಗೆ ಇದಿರಲ್ವಾ, ಸೊ ಇದನ್ನೆಲ್ಲ ಸಣ್ಣ ಪುಟ್ಟದನ್ನ ದೊಡ್ಡ ಇಶ್ಯೂ ಮಾಡಿಬಿಟ್ಟು ನಿಮಗೆ ಕನ್ಸೋಲ್ ಮಾಡೋದಕ್ಕೆ ಯಾರೊಬ್ರು ವ್ಯಕ್ತಿ ಬೇಕು ಅಂತ ಮಾಡತ್ರ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಅನ್ಸುತ್ತೆ ನನಗೆ. ನಾನು ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡಂಗಿದ್ರೆ ನಿನ್ನೆ ಎಪಿಸೋಡ್ ಮೇಜರ್ ಅಂತ ಅಂದಿದ್ದು. ಸೊ ಟಾಸ್ಕ್ ನ ವಿನ್ ಆಗ್ತಾರೆ ಇಲ್ಲಿ ಅಶ್ವಿನಿ ಮ್ಯಾಮ್ ತಂಡದವರು. ಆ ಟಾಸ್ಕ್ ವಿನ್ ಆದ್ಮೇಲೆ ಇಲ್ಲಿ ಸೊ ಅಭಿಷೇಕ್ ಅವ್ರನ್ನ ಇವರು ಕ್ಯಾಪ್ಟನ್ ಇದಕ್ಕೆ ಆಯ್ಕೆ ಆಗೋದಕ್ಕೆ ಸೊ ಇಲ್ಲಿ ಅಂದ್ರೆ ಗೈಸ್ ಆಕ್ಚುಲಿ ರೀಸನ್ಸ್ ನೋಡ್ಗಳು ಹೆಂಗ್ ಕೊಡ್ತಾರೆ. ಸೊ ಆಕ್ಚುಲಿ ಬಿಗ್ ಬಾಸ್ ಅವರು ಟಾಸ್ಕ್ ವಿನ್ ಆದ್ಮೇಲೆ ನಿಮ್ಮಲ್ಲೇ ಆಯ್ಕೆ ಮಾಡ್ಕೊಂಡು ಒಬ್ಬರನ್ನ ಕ್ಯಾಪ್ಟನ್ಸಿ ಓಟಕ್ಕೆ ಮುಂದೆ ತಳ್ಳಿ ಅಂತ ಹೇಳ್ತಾರೆ. ಸೊ ಈಗ ಎಲ್ಲರೂ ಕೂಡ ಅಶ್ವಿನಿ ಅವ್ರು ಬರ್ತಾರೆ, ಎಲ್ರ ಬಗ್ಗೆನೂ ಹೇಳಕ್ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಅಂಡ್ ಇದರಲ್ಲಿ ಫಸ್ಟ್ ಸ್ಟಾರ್ಟ್ ಆಗೋದು ಜಾನ್ವಿ ಅವ್ರ ಬಗ್ಗೆ ಹೇಳ್ತಾರೆ. ಜಾನ್ವಿ ಅವ್ರು ನಾನು ಚೆನ್ನಾಗಿ ಆಡಿದ್ರೆ ಗೇಮು, ಬಟ್ ಜಾನ್ವಿ ಅವ್ರಿಗೆ ಆಲ್ರೆಡಿ ಒಂದು ಕ್ಯಾಪ್ಟನ್ಸಿ ಓಟದಲ್ಲಿ ಇರ್ತಾರೆ, ಅದಕ್ಕೋಸ್ಕರ ನಾನು ಅವ್ರು ಕೊಡಲ್ಲ ಅಂತಂತಾರೆ. ಧನುಷ್ ಬಗ್ಗೆ ಮಾತಾಡ್ತಾರೆ. ಧನುಷ್ ಅವರು ಕೂಡ ಕ್ಯಾಪ್ಟನ್ಸಿ ರೇಸ್ ಓಟಕ್ಕೆ ಹೋಗಿರ್ತಾರೆ ಅಂಡ್ ಕ್ಯಾಪ್ಟನ್ ಕೂಡ ಆಗಿರ್ತಾರೆ ಅಂತ ಹೇಳ್ತಾರೆ. ಮೂರನೇದು ಬಂದ್ಬಿಟ್ಟು ರಿಷಾ ಅವ್ರಿಗೆ ಬರ್ತಾರೆ. ರಿಷಾ ಅವ್ರಿಗೆ ಆಪರ್ಚುನಿಟಿ ಇನ್ನು ಮುಂದೆ ಹೋಗ್ತಾ ಸಿಗುತ್ತೆ ಅಂತ ಹೇಳ್ತಾರೆ. ಅವ್ರಿಗೂ ಇನ್ಕ್ಲೂಡಿಂಗ್ ಇಲ್ಲ ಅಭಿಷೇಕ್, ಆಮೇಲೆ ಹೇಳ್ತೀನಿ ಅವ್ರಿಗೂ ಮತ್ತೆ ರಕ್ಷಿತಾಗ ಏನಂತ ಹೇಳ್ತಾರೆ ಅಂತಂದ್ರೆ ಅವ್ರಿಗೂ ಕೂಡ ಮುಂದೆ ಹೋಗ್ತಾ ತುಂಬಾ ಆಪರ್ಚುನಿಟಿಗಳು ನಮಗೆ ಬರುತ್ತೆ, ಅವಾಗ ನಾವು ಕ್ಯಾಪ್ಚರ್ ಮಾಡ್ಕೊಂತೀವಿ ಅಂತ ಹೇಳ್ತಾರೆ. ಈಗ ಅಭಿಷೇಕ್ ಅವ್ರನ್ನ ಲಿಫ್ಟ್ ಅಪ್ ಮಾಡ್ತಾರೆ. ಅಭಿಷೇಕ್ ಅವ್ರಿಗೆ ತುಂಬಾ ಆಪರ್ಚುನಿಟಿಗಳು ಬಂದಿದೆ. ಏನಕ್ಕೆ ಅಂತಂದ್ರೆ ಇದಕ್ಕೂ ಮುಂಚೆ ಗಿಲ್ಲಿಗೂ ಮತ್ತೆ ಅಶ್ವಿನಿ ಮ್ಯಾಮ್ ಅವ್ರಿಗೆ ಜಗಳ ಆಗಿರುತ್ತೆ. ಈ ಜಗಳ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಇಲ್ಲಿ ಗಿಲ್ಲಿ ಅವರು ಹೋಗ್ಬಿಟ್ಟು ಆ ಒಂದು ಬಕೆಟ್ ಯಾಕೆ ಹೋದೆ ಅಂತ ಅಭಿಷೇಕ್ ಅವ್ರ ಹತ್ರ ಕೇಳಕ್ ಹೋದಾಗ ಅಲ್ಲಿ ಅಶ್ವಿನಿ ಮ್ಯಾಮ್ ಅವ್ರು ಬರ್ತಾರೆ. ಅವ್ರು ಡ್ರಮ್ ಹಿಡ್ಕೊಂಡು ಹೇಳಿದ್ರು ಅದಕ್ಕೆ ಇವರು ಬಕೆಟ್ ಹೊಡೆದ್ರು ಅಂತ ಅಲ್ಲಿ ಕಿರಿಕ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಹೋಗಮ್ಮ ಅಂತ ಅಂತಾರೆ. ಏನ್ ಹೋಗು ಬಾ ಅಂತ ರೆಸ್ಪೆಕ್ಟ್ ಇದೆ ಅಂತ ಅಲ್ಲಿ ಕಿರಿಕ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಅಲ್ಲೂ ಕೂಡ ತುಂಬಾ ಮಾತುಗಳು ಹೋಗಮ್ಮ ಹೋಗು ಇವರು ಹೋಗಲ್ಲೇ ಅಂತೆಲ್ಲ ಬಂದೇ ಬರುತ್ತೆ. ಸೊ ಆಮೇಲೆ ಗಾಂಚಲಿ ತೋರಿಸ್ಕೊಡು ಎಲ್ಲ ಮಾತುಗಳು ಬರುತ್ತೆ. ಬಂದಾದ್ಮೇಲೆ ಇವರು ಟಾಸ್ಕ್ ಮುಗಿಯುತ್ತೆ. ಅಲ್ಲಿ ಅಶ್ವಿನಿ ಮ್ಯಾಮ್ ತಂಡನೇ ವಿನ್ ಆಗುತ್ತೆ. ಅಲ್ಲಿ ಅದಾದ್ಮೇಲೆ ಬಾತ್ರೂಮ್ ಏರಿಯಾ ಹತ್ರ ಹೋಗ್ಬಿಟ್ಟು ಒಬ್ಬರೇ ಹಚ್ಕೊಂಡ್ ಕೂತಿರ್ತಾರೆ. ಅಲ್ಲಿ ತೇಜೋವಧೆ ಮಾಡ್ತಾರೆ. ಜಾನ್ವಿ
ಅವ್ರು ಬರ್ತಾರೆ ಆ್ಯಂಡ್ ಈ ಕಡೆ ಧ್ರುವಂತ್ ಅವ್ರು ಬರ್ತಾರೆ. ಧ್ರುವಂತ್ ಅವರು ಫಸ್ಟ್ ವರ್ಡ್ ಎತ್ಕೊಡೋದು ತೇಜೋವಧಿ ಮಾಡ್ತಾ ಇದ್ದಾನೆ ಜಾಸ್ತಿ ಗಿಲ್ಲಿ ಅಂತ ಹೇಳ್ತಾರೆ. ಹೌದು, ಅಲ್ಲಿ ಹಂಗಂತ ತಕ್ಷಣ ಇವ್ರಿಗೆ ಭಾವುಕರಾಗ್ಬಿಡ್ತಾರೆ. ಭಾವುಕರಾಗಿ ಅಯ್ಯೋ ನಾನು ಯಾಕೆ ಇರ್ಬೇಕು ಈ ಮನೇಲಿ, ಈ ಥರ ಎಲ್ಲ ನನಗೆ ಅವಮಾನ ಮಾಡಿಸ್ಕೊಂಡು ನಾನು ಈ ಮನೇಲಿ ಇರ್ಬೇಕಾ, ಸೊ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ಅಂತ ಒಂದು ಮಾತಾಡ್ಕೊಂಡು ಹತ್ಕೊಂಡು ಕೂತ್ಕೊತಾರೆ. ಜಾನ್ವಿ ಅವರು ಜಾನ್ವಿ ಸಪೋರ್ಟ್ ಮಾಡ್ತಾರೆ ಫಸ್ಟ್ ಆ್ಯಕ್ಚುಲಿ. ಅಯ್ಯೋ ಅವ್ನು ಕಾಮಿಡಿ ನಮಗೆ ವಯಸ್ಸಾಗಿದೆ ಅಂತಾನೆ ನಮಗೆ ಏನೋ ಇದಾಗಿಲ್ಲ ಅಂದರೆ ಹೀಯಾಳಿಸ್ತಾರೆ, ಅದಕ್ಕೋಸ್ಕರ ನಾವು ಇಲ್ಲಾಗ ಹತ್ಕೊಂಡು ನಮ್ಮ ಮನೆಗೆ ಹೋಗೋಕ್ಕಾಗತ್ತಾ, ಸುಮ್ಮನೆ ನೀವು ಸಮಾಧಾನ ಮಾಡ್ಕೊಂಡು ಅಂತ ಹೇಳ್ತಾ ಇರ್ಬೇಕಾದ್ರೆ ಅಭಿಷೇಕ್ ಅವರು ಕೂಡ ಅಲ್ಲಿ ಬರ್ತಾರೆ. ಅದಕ್ಕೆ ಕೇಳಿಸ್ಕೊಂಡು ಬಂದ್ಬಿಟ್ಟು ಇಲ್ಲಿ ಇದಾದ್ಮೇಲೆ ನೆಕ್ಸ್ಟು ಡಿಸ್ಕಷನ್ ಮಾಡಕ್ಕೆ ಬರ್ತಾರೆ. ಯಾರ ಜೊತೆ ಇಲ್ಲಿ ಗಿಲ್ಲಿ ಅವ್ರ ಹತ್ರ ಬರ್ತಾರೆ. ಗಿಲ್ಲಿ ಮತ್ತು ಅಭಿಷೇಕ್ ಅಂತಂದರೆ ಇವ್ರು ಆಲ್ರೆಡಿ ಎತ್ಕೊಟ್ಟಿದ್ದಾರೆ. ಅಭಿಷೇಕ್ ಯಾರು ಎತ್ಕೊಡ್ಬೇಕು, ಇವ್ರು ಸ್ಟ್ಯಾಂಡ್ ತೊಳಕ್ಕೆ ವೆಯ್ಟ್ ಮಾಡ್ತಾ ಇದ್ರು. ಅಲ್ಲಿ ಅಭಿಷೇಕ್ ಬಂದು ಪಾಪ ಬಕ್ರ ಅಂತಾನೆ ಹೇಳ್ಬೋದು. ಸೊ ಅಭಿಷೇಕ್ ಅವ್ರು ಬರ್ತಾರೆ. ಅಭಿಷೇಕ್ ಬಕ್ರ ಆಗಿಲ್ಲ, ಅವ್ರಿಗೆ ಗೊತ್ತಿದೆ ಅವ್ರು ಸುಮ್ಮನೆ ಈ ಥರ ಒಂದು ವುಮೆನ್ಸ್ ಕಾರ್ಡ್ನ ಪ್ಲೇ ಮಾಡಿದೆ, ಅಲ್ಲಿಂದ ತುಂಬ ಸಪೋರ್ಟ್ ಸಿಕ್ಬಿಡುತ್ತೆ ಆಚೆ ಕಡೆಯಿಂದ. ಗುರು ಆ್ಯಕ್ಚುಲಿ ದಟ್ ಈಸ್ ಒನ್ ಆಫ್ ದ ವರ್ಸ್ಟ್ ಮೈಂಡ್ ಸೆಟ್ ಅಂತ ಹೇಳ್ತೀನಿ. ಆ್ಯಂಡ್ ಮೋರ್ ಓವರ್ ಹೌದು, ಹೆಣ್ಮಕ್ಳಿಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ, ನಾವು ಏನು ರೆಸ್ಪೆಕ್ಟ್ ಕೊಡೋದು ಯಾರು ಕೂಡ ಇರಲ್ಲ. ಬಟ್ ಸರಿ ತಪ್ಪು ಕೂಡ ಯೋಚನೆ ಮಾಡಬೇಕಾಗತ್ತೆ ಬ್ರದರ್. ಅಭಿಷೇಕ್ ಅವರೇ ನೀವು ಹೋಗ್ಬಿಟ್ಟು ಏನಂತ ಹೇಳ್ತೀರಿ ಗೊತ್ತಾ, ವುಮೆನ್ ಅವ್ರಿಗೆ ನೀವು ರೆಸ್ಪೆಕ್ಟ್ ಕೊಡ್ಬೇಕಲ್ವಾ ಅಂತ ಹೇಳ್ತಾರೆ. ಲಿಟ್ರಲಿ ನಂಗೆ ಶಾಕಿಂಗ್ ಆಗ್ಬಿಡ್ತು. ಹಾಗಾದ್ರೆ ನಿಮ್ಮ ಆ ಒಂದು ವುಮೆನ್ ಬೇರೆಯವ್ರಿಗೂ ರೆಸ್ಪೆಕ್ಟ್ ಕೊಡ್ಬೇಕಲ್ಲ ಅಭಿಷೇಕ್ ಅವರೇ. ಯಾವತ್ತು ನೀವು ಸ್ಟ್ಯಾಂಡ್ ತಗೊಂಡಿದ್ದೀರಾ? ರಕ್ಷಿತಾ ಅವ್ರಿಗೆ ಅಷ್ಟೊಂದೆಲ್ಲ ನೀವು ಬೈತಾ ಇರ್ಬೇಕಾದ್ರೆ ಒಂದಿನಕ್ಕೂ ನೀವು ಸ್ಟ್ಯಾಂಡ್ ತಗೊಳ್ಳಿಲ್ಲ, ಅಶ್ವಿನಿ ಮಾತ್ರ ಕೇಳಲಿಲ್ಲ ನೀವು. ಅಂಡ್ ಕಾವ್ಯ ಅವ್ರಿಗೆ ಫ್ರೀ ಪ್ರಾಡಕ್ಟ್ ಬಕೆಟ್ ಅಂತ ಹೇಳ್ತಾ ಇರ್ಬೇಕಾದ್ರೆ ನೀವು ಒಂದಿನಕ್ಕೂ ಹೋಗಿ ಅವ್ರನ್ನ ಕೇಳಿಲ್ಲ. ಎಕ್ಸ್ಪೆಷಲಿ ಸುಧೀರ್ ಅವರು ರಕ್ಷಿತಾಗೆ ಶಡೆ ಅಂತ ಒಂದು ಪದನ ಯೂಸ್ ಮಾಡ್ತಾರೆ, ಹೆಣ್ಮಕ್ಳಿಗಲ್ವ ಯೂಸ್ ಮಾಡೋದು, ನೀವ್ ಯಾಕೆ ಹೋಗಿ ಕೇಳಿಲ್ಲ? ಸಿ ಎಂಡ್ ಆಫ್ ದ ಡೇ ನಿಮಗೆ ಎಲ್ಲಿ ಮ್ಯಾಟರ್ ಆಗುತ್ತೋ, ನಿಮ್ಗೆ ಯಾರು ತುಂಬಾ ಕ್ಲೋಸ್ ಇರ್ತಾರೋ ಅಲ್ಲಿ ಹೋಗಿ ನೀವು ಮಾತಾಡ್ತಾ ಇದ್ದಾರೆ. ಅಂಡ್ ಅಭಿಷೇಕ್ ಅವ್ರು ಕಂಪ್ಲೀಟ್ಲಿ ಚೇಂಜ್ ಆಗ್ತಾ ಇದ್ದಾರೆ. ಜೊತೆಗೆ ಧನುಷ್ ಅವ್ರು ಕೂಡ ಇನ್ಕ್ಲೂಡಿಂಗ್ ಆಗಿದ್ದಾರೆ. ಗೈಸ್ ಆನೆಸ್ಟ್ ಆಗಿ ಹೇಳ್ತಾ ಇದೀನಿ, ಧನುಷ್ ಅವರಿಂದ ಈ ತರ ಎಕ್ಸ್ಪೆಕ್ಟೇಷನ್ ನಾನು ಇಟ್ಕೊಂಡಿಲ್ಲ. ಎಂತ ಡಬಲ್ ಗೇಮ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಲೈಕ್ ಒಂದ್ ಕಡೆ ಗಿಲ್ಲಿ ಸ್ಪಂದನ ಮತ್ತೆ ಕಾವ್ಯ ಹತ್ರನೂ ಚೆನ್ನಾಗಿರಕ್ ನೋಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಇಲ್ಲಿ ಅಶ್ವಿನಿ ಅವ್ರ ಹತ್ರನೂ ಕೂಡ ಬಂದು ಚೆನ್ನಾಗಿರಕ್ ಟ್ರೈ ಮಾಡ್ತಾ ಇದ್ದಾರೆ. ಇಟ್ಸ್ ಲೈಕ್ ಪ್ಲೇಯಿಂಗ್ ಸ್ಮಾರ್ಟ್ ಮೂವ್ ಅಂತ ಅನ್ಸುತ್ತಾ? ಇಲ್ಲ, ಅದು ಆಕ್ಚುಲಿ ಇದು ಡಬಲ್ ಗೇಮ್, ಸ್ಟುಪಿಡ್ ಮೂವ್ ಅಂತ ಹೇಳ್ತೀನಿ. ಬಿಕಾಸ್ ನೀವು ಒಂದು ಸ್ಟ್ಯಾಂಡ್ ನ ಒಬ್ರು ಪರವಾಗಿ ತಗೊಳ್ಬೇಕು. ಮೇ ಬಿ ಇಟ್ಸ್ ನೈದರ್ ತಪ್ಪೋ ಸರಿನೋ, ಅದು ಬೇರೆ ತರ. ಇವಾಗ ನೋಡಿ ದುರ್ಯೋಧನ ಹತ್ರ ಕರ್ಣ ಹೆಂಗಿದ್ರು, ಅಟ್ಲೀಸ್ಟ್ ಸೋಲ್ತಾರೆ ಅಂತ ಗೊತ್ತಿತ್ತು, ಬಟ್ ಸ್ಟಿಲ್ ಕರ್ಣ ಸ್ಟ್ಯಾಂಡ್ ಆದ್ರು. ಬಟ್ ಕರ್ಣನ ಇನ್ನೂ ಹೊಗಳುತ್ತಾರೆ, ತಪ್ಪಿರುತ್ತೆ ಬಟ್ ಕರ್ಣನ ಇನ್ನೂ ಹೊಗಳುತ್ತಾರೆ. ಬಿಕಾಸ್ ಯಾಕೆ ಅಂತಂದ್ರೆ ಅವ್ರ ಒಳ್ಳೆತನ, ಆ ಸ್ಟ್ಯಾಂಡ್ ಸ್ನೇಹಿತನ ಪರವಾಗಿ ನಿಂತ್ಕೊಂಡ ಒಂದು ಸ್ನೇಹ ಅಂತ ಒಂದು ಸಂಬಂಧ ಬಂದಾಗ ದುರ್ಯೋಧನ ಕರ್ಣ ಇವಾಗ್ಲೂ ಎಕ್ಸಾಂಪಲ್ ಕೊಡ್ತೀವಿ. ಬಿಕಾಸ್ ಗೊತ್ತಿದೆ ಅವ್ರು ಸೋಲ್ತಾರೆ ಅಂತ ಗೊತ್ತಿದ್ರು ನಿಂತ್ಕೊಂಡಿದ್ರು. ಸೊ ಆ ತರ ಸ್ಟ್ಯಾಂಡ್ ತಗೊಂಡ್ರೆ ನಿಮ್ಗೆ ಮೇ ಬಿ ಜನಗಳಿಂದ ಒಂದು ಅಪ್ರಿಸಿಯೇಷನ್ ಸಿಗುತ್ತೆ. ಇಲ್ಲಿ ಆಕ್ಚುಲಿ ಧ್ರುವಂತ್ ಅಂತೀನಿ, ಅಭಿಷೇಕ್ ಅವರು ಮತ್ತೆ ಅಭಿಷೇಕ್ ಅವರು ಫಸ್ಟ್ ಹೋಗ್ತಾರೆ. ಸೊ ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಕೆ ಆಕ್ಚುಲಿ ರೆಸ್ಪೆಕ್ಟ್ ಬಗ್ಗೆ ಮಾತಾಡ್ತಾರೆ. ಅಶ್ವಿನಿ ಮ್ಯಾಮ್ ಅವ್ರಿಗೆ ಹಿಂಗೆಲ್ಲ ಹೇಳಿದ್ರಂತ, ಅದಕ್ಕೆ ಗಿಲ್ಲಿ ಅವರು ಕರೆಕ್ಟಾಗಿ ಹೇಳ್ತಾರೆ, ಅವ್ರು ಕೊಟ್ಟರೆ ನಾನು ಕೊಡ್ತೀನಿ. ಸೊ ಇದ್ರದ್ದು ಏನು ತಪ್ಪಿದೆ ಅಂತ ಅಭಿಷೇಕ್ ಅವ್ರಿಗೆ ಗೊತ್ತಾಗೋದು. ಇದ್ರ ಬಗ್ಗೆ ನಾವು ಮಾತಾಡಿದ್ರೆ ಪಾಯಿಂಟ್ಸ್ ನೆಕ್ಸ್ಟ್ ಅವ್ರಿಗೆ ಇವರು ಅಂದಿರ್ತಾರಲ್ಲ ನೀವು ಅದಕ್ಕೂ ಕೂಡ ಕ್ಲಾರಿಟಿ ಕೊಡ್ತಾ ಇರ್ತಾರೆ. ಇವ್ರದ್ದು ಧನೂರು ಕೂಡ ಬರ್ತಾರೆ, ಇಬ್ರು ಕೂಡ ಮಾತಾಡ್ಬೇಕಾರೆ. ಸೊ ಇಲ್ಲಿ ಮಾತಿ ಬೆಳೆದು ಅಣ್ಣ ನೀನು ಫಸ್ಟ್ ನೀನು ಹೋಗು ಅಂತ ಅಂದಿದ್ದು ಅಂತ ಹೇಳ್ತಾರೆ. ಇಲ್ಲಿ ಅವರು ನಾನು ನೋಡಿದ್ದೀನಿ ಎಕ್ಸಾಕ್ಟ್ ತುಂಬಾ ಸತಿ ಇವ್ರು ಯಾವುದೇ ಕಾರಣಕ್ಕೂ ಹೋಗು ಬಾ ಅಂತ ಫಸ್ಟ್ ಅನ್ನಲ್ಲ. ಸೊ ಇಲ್ಲಿ ಅಭಿಷೇಕ್ ಅವರು ಮತ್ತೆ ಧನು ಸೇರ್ಕೊಂಡು ಹೋಗೋ ಅಂತ ಅಂದಮೇಲೆ ಇವರು ನೀನು ಹೋಗಲು ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಇದನ್ನ ಕಿರಿಕ್ ಆಗುತ್ತೆ, ಅದ್ರೆ ಲೈಟ್ ಆಗಿ ವಾಗ್ವಾದಾಗುತ್ತೆ. ಅವಾಗ ಅಭಿಷೇಕ್ ಅವರು ಹೋಗ ಇವ್ರ ಹತ್ರ ಕ್ಲಾರಿಟಿ ಸಿಗಲ್ಲ ಅಂತ ಎದ್ದೋಗ್ಬಿಡ್ತಾರೆ. ಕಾವ್ಯ ಅವ್ರು ಸಕತ್ತಾಗಂತಾರೆ, ಬೆಂಕಿ ಹೆಚ್ಚಿಕ್ಬಿಟ್ಟು ಇನ್ನು ಹೋಗ್ಬಿಟ್ಟ ನೀನು ಅಂತ ನೋಡಿ ಕ್ಲಾರಿಟಿ ತೊಗೊಳಕ್ ಬಂದ್ರೆ. ಅಂದ್ರೆ ಧನುಷ್ ಅವ್ರು ಏನ್ ಗೊತ್ತಾ, ಸ್ಟಾರ್ಟಿಂಗ್ ಬಂದ್ರು ಮಾತಾಡೋದು ಅವರು ಅಭಿಷೇಕ್ ಗೊತ್ತಾಯ್ತು. ಅಭಿಷೇಕ್ ಬರ್ತಾರೆ, ಧನುಷ್ ಅವ್ರು ಧನುಷ್ ಅವ್ರು ಬಂದ್ಬಿಟ್ಟು ಗುರು ಅಂತ ಹೇಳಕ್ಕೆಲ್ಲ ಬರ್ತಾರೆ. ಬಟ್ ಅದಾದ್ಮೇಲೆ ಅಭಿಷೇಕ್ ಅವ್ರು ಎದ್ದು ಹೊಂಟೋಗ್ತಾರೆ. ಅವಾಗ ಕಾವ್ಯ ಅವ್ರು ಬಂದು ಹೇಳ್ತಾರೆ, ಗಿಲ್ಲಿ ಏನಕ್ಕೆ ಮಾತಾಡ್ತಾ ಇದೆಯಾ ನೀನು, ಗೇಮ್ ಎಲ್ಲ ಮುಗಿತಲ್ಲ ಧನುಷ್, ನೀವ್ ಯಾಕೆ ಇಲ್ಲಿ ಬಂದಿದ್ದೀರಾ, ನೋಡಿ ಅವ್ನು ಅಭಿಷೇಕ್ ನೋಡಿ ಬಂದ್ಬಿಟ್ಟು ತಂದಿಕ್ಬಿಟ್ಟು ಬೆಂಕಿ ಇಚ್ಬಿಟ್ಟು ಹೋಗ್ತಾ ಇದ್ದಾನೆ ಅವ್ನ ಪಡ್ಗವನು ಅಂತ. ಅಷ್ಟಾಗಲೇ ಧನುಷ್ ಅವರು ಕೂಡ ಆಲ್ಮೋಸ್ಟ್ ಕೂಲ್ ಆಗಿರ್ತಾರೆ. ಇಲ್ಲಿ ಏನ್ ಬರೋದ್ ಮಾತು ಅಂತಂದ್ರೆ, ಅಣ್ಣ ಅಂತ ಅಂತಿರ್ತೀಯಲ್ವಾ ನೀನು ಸಡನ್ ಆಗಿ ಹೋಗೋಲ್ಲ ಅಂತಂದಾಗ ನಮಗೂ ತಗೊಳಕ್ ಆಗಲ್ಲ ಅಂತಂದಾಗ, ಅಣ್ಣ ನೀನು ಹಂಗೆ ಮಾತಾಡ್ತೀಯಲ್ಲ ಅಣ್ಣ, ನೀನ್ ಹಂಗೆ ಮಾತಾಡ್ದಾಗ ನಾನು ಮಾತಾಡ್ದಲ್ಲಿ ತಪ್ಪೇನಿದೆ ಅಂತ ಹೇಳ್ತಾರೆ. ಪಾಯಿಂಟ್ ಟು ಪಾಯಿಂಟ್ ಮಾತಾಡಿದಾಗ ಇಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅದೇ ಈಗ ನೆಕ್ಸ್ಟ್ ಬರೋದೇ ಅದೇ ಒಂದು ಸೆಗ್ಮೆಂಟಲ್ ಕ್ಯಾಪ್ಟನ್ಸಿ. ಇಲ್ಲಿ ಒಂದು ನಿಮಿಷ ಅದು ಮಧ್ಯದಲ್ಲಿ ಇವರಿಬ್ರು ಜಗಳ ಆಡ್ತಾ ಇರೋದನ್ನ ರೂಮ್ ಇಂದ ಆಚೆ ಕಡೆ ನಿಂತ್ಕೊಂಡು ಧ್ರುವಂತ್ ಅವ್ರು ಕೇಳಿಸ್ಕೊಂತಾ ಇರ್ತಾರೆ. ಅಲ್ಲಿ ಸರಿಯಾಗಿ ಕ್ಲಾರಿಟಿ ಸಿಗಲ್ಲ. ಅದಾದ್ಮೇಲೆ ಸ್ವಲ್ಪ ಜಗಳ ಜಾಸ್ತಿ ಆಗುತ್ತಲ್ಲ, ಬಾಗಿಲು ತೆಗೆದ್ಬಿಟ್ಟು ಇಳ್ಕಿ ಎಂಜಾಯ್ ಮಾಡ್ತಾ ಇದ್ರು. ರಾಶಿಕಾ ಅವ್ರು ಏನೋ ಒಂದು ಸ್ಯಾಡಿಸ್ಟ್ ಅಂತ ಹೇಳ್ಕೊಟ್ಟಿದ್ರು, ಅದೇ ರೀತಿ ಇವ್ರು ಎಂಜಾಯ್ ಮಾಡ್ತಾರೆ. ಏನಾದ್ರು ಜಗಳ ಆಡ್ತಾ ಇರೋದು ನೋಡಿದ್ರೆ ನನ್ ವಿರುದ್ಧ ಇದ್ದವ್ರಿಗೆ ಜಗಳ ಆಗ್ತಾ ಇದೆ ಅಂತ ಎಂಜಾಯ್ ಮಾಡ್ಕೊಂಡು ಅಲ್ಲಿ ನಿಂತ್ಕೊಂಡು ನೋಡ್ತಾರೆ. ಮೇ ಬಿ ಧ್ರುವಂತ್ ಅವ್ರ ಒಂಥರ ಬೇರೆ ತರ ಡಿಫ್ರೆಂಟ್ ಮೈಂಡ್ ಸೆಟ್ ಇವರು, ಆಕ್ಚುಲಿ ಚೈಲ್ಡಿಶ್ ಮೈಂಡ್ ಸೆಟ್ ಅಂತಾನೆ ಅನ್ಸುತ್ತೆ ನನಗೆ ಧ್ರುವಂತ್ ಅವ್ರನ್ನ ನೋಡಿದ್ರೆ. ಕೆಲವೊಂದ್ಸತಿ ನೋಡಿ ಅವ್ರು ಖುಷಿಯಾಗಿದ್ದಾಗ ಗೆದ್ದಾಗ ಎಂಜಾಯ್ ಮಾಡಿ ಖುಷಿಯಾಗಿರ್ತಾರೆ. ಅದೇ ಏನಾದ್ರು ಅವ್ರಿಗೆ ಅವ್ರ ವಿರುದ್ಧ ಮಾತಾಡಿದಾಗ ಏನೋ ಒಂಥರ ಬೇಜಾರ್ ಮಾಡ್ಕೊಳ್ಳೋದು, ಆಮೇಲೆ ಸಡನ್ ಆಗಿ ಒಂಥರ ಸರ್ಕ್ಯಾಸ್ಟಿಕ್ ಆಗಿ ಸ್ಮೈಲ್, ಅದು ಸ್ಯಾಡಿಸ್ಟ್ ಆಗಿ ಸ್ಮೈಲ್ ಕೊಡಕ್ ಹೋಗೋದು. ಇಟ್ಸ್ ಎಲ್ ಲೈಕ್ ಒಂಥರ ನನ್ನ ಕಾಲೇಜ್ ಡೇಸ್ ನಲ್ಲಿ ಒಬ್ರು ಹುಡುಗರುಗಳು ನೆನಪಾಗ್ತಾರೆ ಯಾರೋ ಒಬ್ಬೊಬ್ರು ಹಂಗೆ. ಅಂಡ್ ಆಕ್ಚುಲಿ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಟಾಸ್ಕ್ ಬರುತ್ತೆ. ಈ ಟಾಸ್ಕ್ ಅಲ್ಲೂ ಕೂಡ ಸೊ ಫಸ್ಟ್ ಅಂದ್ರೆ ಎಲ್ಲರಿಗೂ ಕೂಡ ಮನವೊಲಿಸಬೇಕು ಹೇಳಿದಾಗ ಸೊ ರಿಷಾ ಅವರು ಈ ಕಡೆ ಟೀಮ್ ಬಂದ್ಬಿಡ್ತಾರೆ, ಗಿಲ್ಲಿ ತಂಡಕ್ಕೆ ಬರ್ತಾರೆ.
ಸೊ ಈ ಟಾಸ್ಕ್ ಏನಂತಂದ್ರೆ ನಿಮ್ಗೆ ಗೊತ್ತಿರ್ತದೆ, ಇಬ್ರು ಒಂದು ಇದನ್ನ ಒಂದೇನೋ ಇರುತ್ತೆ, ಸೊ ಮಿಡಲ್ ಅಲ್ಲಿ ಒಂದು ಬ್ರಿಕ್ಸ್ ಇರುತ್ತೆ, ಆ ಬ್ರಿಕ್ಸ್ ನ ಇಟ್ಕೊಂಡ್ ಬಂದು ಸೊ ಮೂವ್ಮೆಂಟ್ ಮಾಡಿ ಆಮೇಲೆ ನೆಕ್ಸ್ಟ್ ಇದಾದ್ಮೇಲೆ ಸ್ವಿಮಿಂಗ್ ಪೂಲ್ ಏರಿಯಾಕ್ಕೆ ಒಂದು ಬ್ರಿಕ್ಸ್ಗಳನ್ನ ಪುಷ್ ಮಾಡಿ ಪಿರಮಿಡ್ ತರ ಇಟ್ಟಿರ್ತಾರೆ. ಆ ಒಂದು ಹ್ಯಾಂಡ್ ಗ್ರಿಪ್ ನ ತಗೊಂಡು ಆ ಒಂದು ಬ್ರಿಕ್ಸ್ ನ ತಗೊಂಡ್ಬಂದಿರೋದನ್ನ ವುಡನ್ ಪೀಸ್ ನ ತಗೊಂಡು ಮೇಲೆ ಎತ್ತಿ ಅವ್ರ ಫೋಟೋನ ನೀರೊಳಗಡೆ ಸ್ವಿಮಿಂಗ್ ಪೂಲ್ ಒಳಗಡೆ ಹಾಕ್ಬೇಕು. ಇದರಲ್ಲಿ 6 ಬ್ರಿಕ್ಸ್ ಇರುತ್ತೆ. ಆಕ್ಚುಲಿ ಕಷ್ಟ ಇದೆ ಆಕ್ಚುಲಿ ಟಾಸ್ಕ್ ಇದು. ಸೊ ಚೆನ್ನಾಗಿ ಆಡಿದವ್ರು ಇಲ್ಲಿ ಆಕ್ಚುಲಿ ಕಾವ್ಯ ಮತ್ತೆ ಪಾಪ ರಾಶಿಕಾ ಅವ್ರು ಬಂದು ಏನ್ ಮಾಡ್ತಾರೆ, ಎತ್ತಿ ಒಂದೊಂದೇ ಬೇಗ ಮುಗಿಸ್ತಾರೆ. ಬಟ್ ಇಲ್ಲಿ ಜಾನ್ವಿ ಮತ್ತೆ ಯಾರು ರಿಷಾ ಅವರು ಫುಲ್ ಸ್ಲೋ ಆಗಿ ಮಾಡ್ತಾರೆ. ಬಟ್ ಸ್ಟಿಲ್ ಇಲ್ಲಿ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತಂದ್ರೆ ಧ್ರುವಂತ್ ಅವ್ರ ಮಾತ್ರ ಈಗ ತಂಡಕ್ಕೆ ಬಂದ್ರು ಅಂತ ಅನ್ಬಿಟ್ಟೆ. ರಿಷಾ ಅವ್ರ ತಂಡದಲ್ಲಿ ಇದ್ರು ಬಿಡಿ, ಅದೇನಿಲ್ಲ. ಸೊ ಆಕ್ಚುಲಿ ಧ್ರುವಂತ್ ಅವ್ರು ಏನ್ ಮಾಡ್ತಾರೆ, ಲೈಕ್ ಸಕ್ಕದ ಗೇಮ್ ಆಡ್ತಾರೆ. ಮೇ ಬಿ ಲಕ್ ಅನ್ನೋದು ಕೂಡ ಸೂರಜ್ ಚೆನ್ನಾಗಿ ಗೇಮ್ ಮಾಡ್ತಾರೆ, ಪಾಪ ಅವ್ರಿಗೂ ಅಪ್ರಿಶಿಯೇಟ್ ಇದಕ್ಕೂ ಮುಂಚೆ ಸೊ ಧ್ರುವಂತ್ ಅವ್ರನ್ನ ಆಡೋದಕ್ಕೆ ಇಲ್ಲಿ ಅಶ್ವಿನಿ ಮ್ಯಾಮ್ ಅವ್ರು ಬಿಡ್ತಾರಲ್ಲ. ಅಶ್ವಿನಿ ಮ್ಯಾಮ್ ಅವ್ರಿಗೆ ಏನಂತಂದ್ರೆ ಧನುಷ್ ಅವ್ರನ್ನ ಕರ್ಕೊಂಡು ಆಡಿಸ್ಬೇಕು ಅಂತ. ಧನುಷ್ ಅವರು ಟೆಕ್ನಿಕಲಿ ಚೆನ್ನಾಗಿದ್ದಾರೆ, ಸೊ ಗೇಮ್ ಟಾಸ್ಕ್ ಅಂತ ಬಂದ್ರೆ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬಿಟ್ಟು ಧನುಷ್ಗೆ ಆಡೋದಕ್ಕೆ ಅವರ ಒಂದು ಮೈಂಡಲ್ಲಿ ಇದ್ದು ಧನುಷ್ ಆಡ್ಬೇಕು ಅಂತ. ಬಟ್ ಇಲ್ಲಿ ಧ್ರುವಂತ್ ಅವರು ನಾನು ಮಾಡಲೇಬೇಕು, ನಾನು ಹೆಂಗಾದ್ರೂ ಶತ ಆಗತ್ತೆ. ನೆನ್ನೆ ಲಾಸ್ಟ್ ಗೇಮ್ ಆಡಿಲ್ಲ, ಹೋದ ವಾರದಲ್ಲಿ ಕೂಡ ಒಂದಷ್ಟು ಗೇಮ್ ಆಡಿಲ್ಲ, ನನಗೆ ಈ ಚಾನ್ಸ್ ಬೇಕೇ ಬೇಕು ಅಂತ ಅಲ್ಲೂ ಕೂಡ ಕಿರಿಕಾಗುತ್ತೆ. ಏನ್ ಮೇಡಮ್ ನೀವು, ನಾನು ಎಷ್ಟು ಇದು ಮಾಡೋ ಇಲ್ಲ. ಇದ್ರಲ್ಲಿ ಅಶ್ವಿನಿ ಮೇಡಮ್ ಅವ್ರು ತಪ್ಪಿದೆ ಗೈಸ್. ಆಕ್ಚುಲಿ ಆನೆಸ್ಟ್ ಆಗಿ ಹೇಳ್ತೀನಿ, ಎಲ್ಲರೂ ಕೂಡ ಗೇಮ್ ಮಾಡಕ್ ಬಂದಿರೋದು. ನೀವೊಂದು ಕ್ಯಾಪ್ಟನ್ ಆಗಿದ್ದೀರಾ ಅಂತಂದ್ರೆ ಫಸ್ಟ್ ರೌಂಡ್ ಧನುಷ್ ಅವ್ರಿಗೆ ಮತ್ತೆ ಅಭಿಷೇಕ್ ಅವ್ರಿಗೆ ಚಾನ್ಸ್ ಸಿಕ್ತಲ್ವಾ. ನೀವು ಟೀಮ್ಗೆ ಯೋಚನೆ ಮಾಡ್ತಲ್ಲ, ನೀವು ಸೆಲ್ಫಿಶ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ನೀವೀಗ ಇನ್ ಕೇಸ್ ಏನಾದ್ರು ಗೆದ್ರು ಏನ್ ಮಾಡ್ತೀರಾ ಗೊತ್ತಾ, ನೀವು ಧ್ರುವಂತ್ ಅವ್ರನ್ನ ಮುಂದೆ ಕಳ್ಸಲ್ಲ, ನೀವು ತಗೊಂಡ್ಬಿಟ್ಟು ಧನುಷ್ನ ಮುಂದೆ ಕಳಿಸ್ತೀರಾ. ಯಾಕಂದ್ರೆ ಗೇಮ್ ಚೆನ್ನಾಗಿ ಆಡಿದ್ದಾನೆ ಅಂತ ಹೇಳ್ಬಿಟ್ಟು ಕಳಿಸ್ತೀರಾ. ಇಲ್ಲಾಂದ್ರೆ ನೈದರ್ ಜಾನ್ವಿ ಅವ್ರನ್ನ ಕಳಿಸ್ಕೊಳ್ತೀರಾ. ನಾನು ನೋಡ್ 100% ನನ್ಗೆ ಕರೆಕ್ಟ್ ಆಗಿ ಗೊತ್ತು. ಯಾಕಂದ್ರೆ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾರನ್ನ ಕಳಿಸ್ಬೇಕು, ಯಾರನ್ನ ಬಿಡ್ಬೇಕು ಅಂತ. ಧ್ರುವಂತ್ ಅವ್ರು ಮಾತ್ರ ನೆನ್ನೆ ಗೇಮ್ ಅಂತ ಬಂದಾಗ ಸೂಪರ್ ಆಗಿ ಆಡಿದ್ರು. ಸೊ ಇದೇ ರೀತಿ ಧ್ರುವಂತ್ ಅವ್ರ ಗೇಮ್ಗಳನ್ನ ಚೆನ್ನಾಗಿ ಆಡ್ತು ಅಂತಂದ್ರೆ ಮೇ ಬಿ ಎಲ್ಲೋ ಒಂದು ಕಡೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಗೇಮ್ ಎಲ್ಲ ಆಗುತ್ತೆ. ಗೇಮ್ ಎಲ್ಲ ಆದ್ಮೇಲೆ ಇಲ್ಲಿ ಸ್ಟಾರ್ಟ್ ಆಗಿದ್ದು ಮೇನ್ ಏನಂತಂದ್ರೆ ಅನೌನ್ಸ್ಮೆಂಟ್ ಮಾಡ್ಬೇಕಾಗುತ್ತೆ. ಇಬ್ರು ಉಸ್ತುವಾರಿಗಳು ಬಂದ್ಬಿಟ್ಟು ಇಲ್ಲಿ ಧ್ರುವಂತ್ ಅವ್ರನ್ನ ಹೊಗಳುತ್ತಾ ಇರ್ತಾರೆ. ಅದು ಹೊಗಳೋದು ಇವಾಗ ಹೆಂಗೆ ಅಂದ್ರೆ ಟೀಸ್ ಮಾಡೋ ತರ ಇತ್ತು. ಅಂದ್ರೆ ಗಿಲ್ಲಿ ಅಂದ್ರೆ ಟೀಸ್ ಮಾಡಿ ಅಂದ್ರೆ ಇವ್ರಿಗೆ ಅಶ್ವಿನಿ ಮ್ಯಾಮ್ ಉರ್ಸ್ಬೇಕು ಒಟ್ಟಿನಲ್ಲಿ. ಸೊ ಹೊಗಳುತ್ತಾ ಇರ್ಬೇಕಾದ್ರೆ ಅವ್ರದ್ದು ಧ್ರುವಂತ್ ಅವ್ರ ಪಾರ್ಟ್ ಮುಗಿಯುತ್ತೆ. ನೆಕ್ಸ್ಟ್ ಇವ್ರು ಅನೌನ್ಸ್ಮೆಂಟ್ ಮಾಡ್ಬೇಕು. ಇವರು ಅಂದ್ರೆ ಇಲ್ಲಿ ಉಸ್ತುವಾರಿಗಳು ಏನ್ ಕೆಲಸ ಅಂತಂದ್ರೆ ಇವ್ರ ತಂಡದ ಏನಾಗಿರುತ್ತೆ, ಯಾರು ವಹಿಸ್ಕೊಂಡಿರ್ತಾರೋ ಆ ತಂಡದ ಏನೇ ಸೋಲು ಆಗ್ಲಿ ಗೆಲುವಾಗ್ಲಿ ಇವ್ರು ಹೇಳ್ಬೇಕು, ಆಪೋಸಿಟ್ ತಂಡದವ್ರು ಹೇಳಂಗಿಲ್ಲ ಇಲ್ಲಿ. ಸೊ ಅದು ಉಸ್ತುವಾರಿ ಕೆಲಸ ಆಗಿರುತ್ತೆ. ಇಲ್ಲಿ ಗಿಲ್ಲಿಯವರು ಇವ್ರು ಹೊಗಳದಾದ್ಮೇಲೆ ಹೇಳಕ್ಕೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ಅಶ್ವಿನಿ ಅವ್ರಿಗೆ ಲೈಕ್ ಟೀಸ್ ಮಾಡ್ತಾ ಏನೋ ಗೊತ್ತಾದ್ಮೇಲೆ ಇವ್ರು ಏನು ಹೇಳ್ತಾರೆ, ನಮ್ಮ ತಂಡ ಸೋತಿದೆ ಬಿಗ್ ಬಾಸ್ ಅಂತ ಇಲ್ಲಿ ಇವರು ಹೇಳ್ಕೊತಾ ಅಂದ್ರೆ ಅವ್ರು ಮಾಡ್ತಿದ್ದಂಥ ತಂಡಗಳು ಅಂದ್ರೆ ಉಸ್ತುವಾರಿ ಯಾರು ಮಾಡ್ತಿರಲ್ಲ ಆ ತಂಡ ಸೋತಿದೆ ಅಂತ ಇವ್ರು ಹೇಳ್ತಾರೆ. ಬಟ್ ಅಲ್ಲಿ ಗಿಲ್ಲಿ ಅವರು ನನಗೆ ನಾನು ಮಾತಾಡೋಕೆ ಅವಕಾಶ ಕೊಡ್ಲಾಬಿಟ್ಟು ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇಲ್ಲ ವಿನ್ನರ್ ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಹೇಳಿದಾಗ ಹೋಗಿ ಗಿಲ್ಲಿಯವ್ರು ಮತ್ತೆ ಹೋಗ್ತಾರೆ. ಅಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಹೋಗಲ್ಲೋ ಅಂತ ಅಂತಾರೆ ಯಾರು, ಅಶ್ವಿನಿ ಮ್ಯಾಮ್ ಅವರು. ಇಲ್ಲಿ ಗಿಲ್ಲಿಯವರು ಯಾವುದೇ ಕಾರಣಕ್ಕೂ ಏನು ಕೂಡ ನೀವು ಹೋಗು ಬಾ ಏನೂ ಹೇಳಿ ನಾರ್ಮಲ್ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಸೊ ಇಲ್ಲಿ ಅಶ್ವಿನಿ ಮ್ಯಾಮ್ ಅವ್ರು ಬೇಕು ಅಂತ ಹೋಗಲ್ಲ ಅಂತ ಹೇಳ್ತಾರೆ. ಇದಾದ್ಮೇಲೆ ಜಾನ್ವಿಯವರು ಮತ್ತೆ ಗಿಲ್ಲಿಯವರು ಸೊ ಅದೇನೋ ಕೈ ಹಿಂಗೆ ಇಟ್ಕೊಂಡು ಎಲ್ಲ ಒಂಥರ ಅಪಹಾಸ್ಯ ಮಾಡ್ತಾರೆ. ಈಗ ಅಪಹಾಸ್ಯ ಬರ್ಲಿಲ್ವಾ ಗಿಲ್ಲಿಯವ್ರಿಗೆ? ಸೊ ಅಂದ್ರೆ ರೇಗ್ಸೋದು ಬರ್ಲಿಲ್ವಾ? ಇವ್ರು ಮಾತ್ರ ಎಲ್ರಿಗೂ ರೇಗಿಸ್ಬೋದು, ಬೇರೆಯವ್ರು ಯಾರಿಗೂ ಇವ್ರು ರೇಗ್ಸಂಗಿಲ್ವಾ? ಸೊ ಇದನ್ನೇ ಹೇಳಿದ್ದು ತೇಜಾವಧಿ ಅಂತ ಇರಲ್ಲ. ಸೊ ಇದಕ್ಕೆ ಏನು ಹೇಳ್ತೀರಾ ಅಶ್ವಿನಿ ಮ್ಯಾಮ್ ಅವರೇ, ನೀವು ಹೇಳಿ, ನಾವು ಗೊತ್ತಾಗ್ತಾರೆ ಇದ್ರ ಬಗ್ಗೆ. ಸೊ ಆಕ್ಚುಲಿ ಇಲ್ಲಿ ಪಾಯಿಂಟ್ ಆಫ್ ವ್ಯೂ ಏನಂತಂದ್ರೆ ಎಂಡ್ ಆಫ್ ದ ಡೇ ಮೇ ಬಿ ಅವ್ರಿಗೂ ಹರ್ಟ್ ಆಗುತ್ತೆ. ನಾನು ಅಶ್ವಿನಿ ಅವ್ರಿಗೆ ಹರ್ಟ್ ಆಗಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನೀವು ಬೇರೆ ಆಪೋಸಿಟ್ ವ್ಯಕ್ತಿಗಳು ಕೂಡ ಹರ್ಟ್ ಆಗುತ್ತೆ. ದಯವಿಟ್ಟು ನೀವು ಒಂದು ಸ್ವಲ್ಪ ಗೇಮ್ನ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಹೌದು ಗೇಮ್ ಆಡ್ತಾ ಇದ್ದೀರಾ ಇಲ್ಲ ಅಂತ ಹೇಳ್ತೀರಾ, ನೀವು ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ನೀವು ಕೂಡ ಚೆನ್ನಾಗಿ ಆಡ್ತೀರಾ, ರಾಶಿಕಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಬಟ್ ಎಲ್ಲಿ ಒಂದು ಕಡೆ ಮಾತಿನ ಮೇಲೆ ನಿಮಗೆ ನಿಗಾ ಇಲ್ಲ ಅಂತಂದಾಗ ರಾಶಿಕಾ ಅವರು ಕೂಡ ಕೆಲವೊಂದ್ಸತಿ ಕಿರ್ಚಾಡ್ಕೊಂಡು ಮಾತಾಡ್ತಾರೆ. ಜೊತೆಗೆ ನೀವು ಅಷ್ಟೇ ಕಿರ್ಚಾಡ್ಕೊಂಡು ಮಾತಾಡ್ತಾರೆ, ತಾಳ್ಮೆ ಕಳ್ಕೊಂಡು ಬಿಡ್ತೀರಾ. ಮೇ ಬಿ ಆ ಒಂದು ಪಾಯಿಂಟ್ ಆಫ್ ವ್ಯೂನೇ ನಿಮಗೆ ತುಂಬ ನೆಗೆಟಿವ್ ಆಗಿ ಆಚೆ ಕಡೆ ಪೋಟ್ರೆ ಆಗ್ತಾ ಇರೋದು. ಆ್ಯಂಡ್ ಆನೆಸ್ಟ್ ಆಗಿ ನಾನೊಬ್ಬರದೇ ಒಪಿನಿಯನ್ ಅಲ್ಲ, ಇದು ತುಂಬ ಜನದ ಒಪಿನಿಯನ್ಸ್. ಆಲ್ಮೋಸ್ಟ್ 80-90% ಎಲ್ಲ ಅದೇ ಒಪಿನಿಯನ್ ಕೊಡ್ತಾ ಇರ್ತಾರೆ. ಹೌದು ಸಪೋರ್ಟರ್ಸ್ ನಿಮಗೆ ಇರ್ಬೋದು, ನೀವು ತುಂಬ ಜನ ಅವರ ಅಭಿಮಾನಿಗಳು. ಹೌದು ನೀವು ಕೇಳೋದೇನಂತಂದ್ರೆ ಒಂದೇ ಕ್ವಶನ್, ಅವ್ರಿಗೆ ಮರ್ಯಾದೆ ಇಲ್ವಾ, ದೊಡ್ಡವರಲ್ವಾ ಅಂತ ಹೇಳ್ತಿದ್ರೆ. ಈಗ ರಘು ಅವ್ರ ಹಂಗಾರೆ ದೊಡ್ಡವರಪ್ಪ, ಹಾಗಾದ್ರೆ ಅವ್ರಿಗೆ ಮರ್ಯಾದೆ ಬೇಡವಾ? ರಘು ಅವರೇ ಅಂತ ಕರೀತಾ ಇದ್ದಾರೆ. ಬಟ್ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನಂದ್ರೆ ರಘು ಅವ್ರು ಯಾವತ್ತೂ ಕೂಡ ನನಗೆ ಮರ್ಯಾದೆ ಕೊಡಿ, ಅಯ್ಯೋ ನೀನು ನನಗೆ ಹೋಗಲೋ ಬರಲೋ ಅಂತ ಅಂದ್ಬಿಟ್ಟು ಅವೆಲ್ಲ ಯಾವತ್ತೂ ಕೇಳೇ ಇಲ್ಲ. ನಾರ್ಮಲ್ ಆಗಿ ಕೇಳಿ ಪಡೆಯೋದಲ್ಲ, ಅದಾಗದೆ ಬರ್ಬೇಕು, ಒಬ್ರು ನೋಡಿದ್ರೆ ವ್ಯಕ್ತಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಅನ್ಸ್ಬೇಕು. ಅಂಡ್ ಇನ್ನೊಂದು ಏನಂತಂದ್ರೆ ಆಕ್ಚುಲಿ ಲೈಕ್ ನೀವು ನಾರ್ಮಲ್ ಆಗಿ ಇದ್ದಾಗ ಯಾರು ಕೂಡ ನಿಮ್ಗೆ ಡಿಸ್ರೆಸ್ಪೆಕ್ಟ್ ಅನ್ನೋದು ಮಾಡಲ್ಲ. ಹೋಗಿಲೇ ಬರಲೇ, ಹೋಗೋ ನೀನ್ ಹೋಗೋ ನಾನು ತಾನು ಹೋಗೋ ಅಂತ ಯಾವತ್ತೂ ಬರಲ್ಲ. ಹೋಗ್ತಲ್ಲಿದ್ದಾಗ ಮಾತ್ರ ಬರೋದು. ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ತಾಳ್ಮೆಯಿಂದ ತಗೊಳ್ಳಿ. ಹೌದು ಊಟ ಮಾಡಬೇಡಿ ಅಂತ ನನಗೂ ಒಂದ್ ಸ್ವಲ್ಪ ಬೇಜಾರಾಗುತ್ತೆ. ಎಲ್ಲೋ ಒಂದ್ ಕಡೆ ಈ ತರ ಊಟ ಮಾಡಲ್ಲ ಅಂತ ಹಂಗೆ ಹೇಳ್ತೀನಿ ಅಂತಂದಾಗ. ಇದಾದ್ಮೇಲೆ ನೆಕ್ಸ್ಟ್ ಗಿಲ್ಲಿ ಅವರು ಎಲ್ಲೋ ಒಂದ್ ಕಡೆ ಇಲ್ಲಿ ಗಿಲ್ಲಿದು ಸ್ವಲ್ಪ ತಪ್ಪಿದೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಇವರು ಹೋಗಲ್ಲ ಅಂತಂದ್ಮೇಲೆ ಕೂತ್ಕೊಂಡ್ಬಿಡ್ತಾರೆ. ಎಲ್ಲರೂ ಮನೆ ಜನ ಎಲ್ಲ ಬಂದ್ಬಿಟ್ಟು ರಘು ಅವರು ಕೂಡ ಇನ್ಕ್ಲೂಡಿಂಗ್ ರಘು ಅವರು ಕೂಡ ಕ್ಯಾಪ್ಟನ್ ರಘು ನಾನು ಹೇಳ್ತಾ ಇದ್ದೀನಿ ಹೋಗಿ ಅನೌನ್ಸ್ ಮಾಡಿ ಅಂತಂದ್ರು. ಬಟ್ ಇಲ್ಲಿ ಗಿಲ್ಲಿ ಕೇಳ್ತಾರಲ್ಲ. ಬಟ್ ಅಂದ್ರೆ ಒಂದು 5 ನಿಮಿಷ ಡ್ರ್ಯಾಗ್ ಮಾಡಿದ್ರೆ ಸಾಕಾಗಿತ್ತು. ಬಿಗ್ ಬಾಸ್ ಅವರು ಹೇಳೋ ತನಕ ಗಿಲ್ಲಿ ಅವರು ಇಲ್ಲ, ಇದು ಗಿಲ್ಲಿ ತಪ್ಪಿದೆ. ಏನ್ ಗೊತ್ತಾ, ಗಿಲ್ಲಿ ಅವ್ರದ್ದು ಆಕ್ಚುಲಿ ಒಂದ್ ತಪ್ಪು ಹೇಳ್ಬೇಕು ಅಂತಂದ್ರೆ ಅವರು ಒಂದ್ ಸ್ವಲ್ಪ ಹಠಾನ ಜಾಸ್ತಿ ಮಾಡ್ಬಿಡ್ತಾರೆ. ಅಂದ್ರೆ ಅವರು ಮನೆಯವರೆಲ್ಲ ಬಂದು ಕನ್ಸೋಲ್ ಮಾಡ್ಬೇಕು ಅನ್ನೋಷ್ಟು ಕಾವ್ಯನಿಲ್ಲ. ಕಾವ್ಯ ಪಾಪ ಆಕ್ಚುಲಿ ಬಂದು ಹೇಳ್ತಾರೆ. ಕಾವ್ಯ ಅವ್ರು ಆಕ್ಚುಲಿ ಹೇಳಿದ ಪಾಯಿಂಟ್ಸ್ ಕರೆಕ್ಟ್ ಆಗಿತ್ತು. ಆಕ್ಚುಲಿ ಗಿಲ್ಲಿ ನೀನ್ ಬೇರೆಯವ್ರ ಮಾತೆಲ್ಲ ಕೇಳ್ಬೇಡ, ನೀನ್ ಆಯ್ತು ಅಟ್ಲೀಸ್ಟ್ ಬಿಗ್ ಬಾಸ್ ಮಾತು ಕೇಳ್ಬೇಕು ತಾನೆ. ಬಿಗ್ ಬಾಸ್ ಬಂದು ಹೇಳಿದ್ಮೇಲೂ ಕೂಡ ಬಿಗ್ ಬಾಸ್ಗೆ ಇವ್ರು ಕಂಪ್ಲೇಂಟ್ ಮಾಡಕ್ ಹೋಗ್ತಾರೆ. ಬಿಗ್ ಬಾಸ್ಗೆ ಏನಂತಂದ್ರೆ ಎಂಡ್ ಆಫ್ ದ ಡೇ ರಿಸಲ್ಟ್ಸ್ ಬೇಕು ಅಂತ. ಅವ್ರು ಜಗಳ ಆಡೋದು ಅವ್ರಿಗೂ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಅವ್ರ ಜಗಳದಲ್ಲಿ ಇಂಟರ್ವ್ಯೂನ್ ಆಗಲ್ಲ. ಅವರು ತಾಳ್ಮೆಯಿಂದ
ಕ್ಷಮೆಯಿಂದ ವೆಯ್ಟ್ ಮಾಡಿದ್ರು ಒಂದು ಅರ್ಧ ಗಂಟೆ ಅವರು ಅವರ ಪಾಡ್ಗೆ ಅವ್ರು ಜಗಳ ಆಡ್ಲಿ, ಎಷ್ಟೊತ್ತಾಗುತ್ತೋ ಅಷ್ಟು ವಾದ ಮಾಡ್ಲಿ ಅಂತ. ಅಂಡ್ ಇದ್ರಲ್ಲಿ ವಾದ ಕೂಡ ಗಿಲ್ಲಿ ಅವ್ರದ್ದು ಕರೆಕ್ಟ್ ಆಗಿತ್ತು. ಏನಂತಂದ್ರೆ ನೀವು ಅಶ್ವಿನಿ ಅವ್ರು ಒಂದ್ ಲೆವೆಲ್ಗೆ ಇತ್ತು, ಬಟ್ ಅದು ಎಕ್ಸ್ಟ್ರೀಮ್ ಮಾಡ್ಕೊಳ್ಬಾರ್ದು. ಏನೊಂದಿತ್ತು ಸರಿ ಆಯ್ತು, ಹಾಳಾಗೋಗ್ಲಿ. ರಘು ಅವ್ರು ಬಂದು ಕೇಳ್ತಾ ಇದ್ರಲ್ಲ, ನಾನು ಕ್ಯಾಪ್ಟನ್ ಅವ್ರು ಏನಂತ ಹೇಳ್ತಿದ್ರೆ ಅಂದ್ರೆ, ಅಣ್ಣ ನೀನ್ ಮನೆ ಕ್ಯಾಪ್ಟನ್ ಆಗಿರ್ಬೋದು, ನಾನು ಉಸ್ತುವಾರಿ ಅಂತ ಹೇಳಕ್ ಹೊಡ್ತಾ ಇದಾರೆ. ಬಟ್ ಬೇಡ ಆಗಿತ್ತು. ಬಟ್ ಎನಿವೇಸ್ ಗೈಸ್, ಆಕ್ಚುಲಿ ನಿನ್ನೆ ಎಪಿಸೋಡ್ ನೋಡಿದಾಗ ಕಿಚನ ಚಪ್ಪಾಳೆ ಮೇ ಬಿ ನನಗೆ ಯಾಕೋ ಧ್ರುವಂತಕ್ಕೆ ಸಿಗೋ ತರ ಕಾಣಿಸ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಗೈಸ್ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಗೈಸ್ ನಿಮಗೆ ಸೊ ಇದ್ರ ಬಗ್ಗೆ ಎಪಿಸೋಡ್ ಬಗ್ಗೆ ಅಂಡ್ ಪ್ರೋಮೋದ ಬಗ್ಗೆ, ಉಪವಾಸ ಸತ್ಯಾಗ್ರಹ ಮಾಡ್ತಾ ಇರೋದ್ರ ಬಗ್ಗೆ ಏನಿಸ್ತು ಕಮೆಂಟ್ ಮಾಡಿ. ಅಂಡ್ ಇದಾಗಿತ್ತು ನಮ್ಮ ಒಂದು ಎಪಿಸೋಡ್ ಅಂಡ್ ಪ್ರೋಮೋ ರಿವ್ಯೂ. ಏನಿಸ್ತು ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.